ನಾವು ಮಾಡಲ್ಲಪ್ಪ. ಲವ್ ಇರಬೇಕು, ಎಜುಕೇಶನ್ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಲವ್ ಮ್ಯಾರೇಜ್ಗಳೇ ಬೆಟರ್ ಅನ್ಸುತ್ತೆ. ಮಗಳು ಮುಂದೆ ಕೇಳ್ಬಿಟ್ಟ. 100% ಮಾಡ್ತೀವಿ. ಫ್ಯೂಚರ್ ಏನಾದರೂ ಚೆನ್ನಾಗಿರೋರ್ನ ಲವ್ ಮಾಡಿದ್ರೆ ಅಕ್ಸೆಪ್ಟ್ ಮಾಡ್ತೀವಿ. ನಾವು ಲವ್ ಮ್ಯಾರೇಜೇ ಮಾಡ್ಕೊಂಡಿರೋದು. ಬ್ರೇಕಪ್ ಆಗಬಾರ್ದು. ಇಷ್ಟಪಟ್ಟು ಮದುವೆ ಆಗದೆ ಸಂತೋಷ ನಮಗೆ. ಈ ಕಾಲದಲ್ಲಿ ಮಾಡಲೇಬೇಕು. ಇದೆಯಲ್ಲ ಜನರೇಷನ್. ಎಲ್ಲರೂ ಕಾಟ ಕೊಡ್ತಿದ್ದಾರೆ ಗಾಯ್ಸ್. ಹಾಯ್ ಹಲೋ ನಮಸ್ತೆ ಕರುನಾಡು, ನಾನು ನಿಮ್ಮ ತುಮಕೂರು ಅಡುಗೆ ಸ್ಮೈಲ್ ಇರ್ತೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಕಂಟೆಂಟ್ ಏನಂದ್ರೆ ನೋಡೋಣ ಪೇರೆಂಟ್ಸ್ ಅವ್ರ ಮಕ್ಳುಗಳಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ನಿಮ್ಗೊಂದು ಕ್ವಶನ್ ಹೇಳಿ. ನಿಮಗೆ ಮಗ ಅವ್ರ ಮಗಳು ಇದ್ದು ಅವ್ರು ಲವ್ ಮಾಡ್ತಿದ್ರೆ ಅವ್ರ ಲವ್ನ ಅಕ್ಸೆಪ್ಟ್ ಮಾಡ್ತೀರಾ? ಮಾಡ್ತೀವಿ. ಏನೋ ತಂದೆ ತಾಯಿ ಒಪ್ಪಿಸ್ಕೊಂಡು ಒಳ್ಳೆ ರೀತಿ ಮಾಡ್ಕೊಂಡ್ರೆ ಒಳ್ಳೇದಲ್ಲ. ಅವ್ರನ್ನ ಎದುರಾಕೊಂಡು ಮಾಡ್ಕೊಂಡು ಮುಂದೆ ಅವ್ರಿಗೂ ಕಷ್ಟನೇ, ತಂದೆ ತಾಯಿಗೂ ಬೇಜಾರಾಗುತ್ತೆ. ಒಳ್ಳೆ ಹುಡುಗ ಆಗಿದ್ದು ಒಳ್ಳೆ ಮನೆತನ ಇದ್ರೆ ನಾವು ಮಾಡಲ್ಲಪ್ಪ. ಲವ್ ಮ್ಯಾರೇಜ್ ಮಾಡೋಕ್ಕೆ ಅವಕಾಶ ಕೊಡಲ್ಲ, ನಾವು ಸೇರ್ಸೋದು ಇಲ್ಲ. ನೋಡ್ತೀನಿ ಹುಡುಗ ಹೆಂಗೆ ಏನು ಎಲ್ಲ ನೋಡಿಕೊಂಡು ಒಪ್ಕೋತೀನಿ. ಮುಂದಕ್ಕೆ ಚೆನ್ನಾಗಿರ್ತಾರೆ ಅಂದರೆ ಮಾಡ್ಕೊಳ್ಳಿ ಅಂತೀನಿ, ಇಲ್ಲಾಂದರೆ ನನ್ನ ಮಗಳಿಗೆ ಅಡ್ವೈಸ್ ಮಾಡ್ತೀನಿ. ಅರ್ಜೆಂಟಾಗಿ ಲವ್ ಮಾಡಿಬಿಡ್ತಾರೆ, ಆಮೇಲೆ ಗೊತ್ತಾಗಿದ್ದ ಮೇಲೆ ಸರಿ ಇಲ್ಲ ಇದು ಸರಿ ಇಲ್ಲ ಬೇಗ ಡೈವರ್ಸ್ಕೋತಾರೆ. ಅದು ತಪ್ಪು. ನಮ್ಮ ಮಕ್ಕಳಿಗೆ ಅಡ್ಡ ಆಗಬಾರ್ದು, ಅವ್ರ ಲೈಫ್ ಲಾಂಗ್ ಫೀಲ್ ಆಗಬಾರ್ದು. ಏನೋ ಮೇಡಮ್, ಅವರು ಚೆನ್ನಾಗಿರೋ ಕಡೆಗೆ ನೋಡ್ಕೊಂಡ್ರೆ ನಾವು ಅಕ್ಸೆಪ್ಟ್ ಮಾಡ್ತೀವಿ. ನಾವು ಲವ್ ಮ್ಯಾರೇಜ್ ಆಗಿರೋದು. ಅಕ್ಸೆಪ್ಟ್ ಮಾಡೋದಿಲ್ಲ. ಆ್ಯಸ್ ಎ ಪೇರೆಂಟ್ಸು ನಮಗೊಂದು ರೆಸ್ಪಾನ್ಸಿಬಿಲಿಟೀಸ್ ಇರ್ತದಲ್ವ. ಮಕ್ಕಳನ್ನ ಸರಿ ದಾರಿಯಲ್ಲಿ ತೊಗೊಂಡು ಹೋಗೋವಂಥ ಕೆಲಸ ನಾವು ಮಾಡಬೇಕಲ್ಲ, ಜವಾಬ್ದಾರಿ. ನಮ್ಮ ಸಂಸ್ಕೃತಿ, ನಮ್ಗೆ ಹಿರಿಯರು ನಮ್ಗೆ ಹಾಕ್ಕೊಟ್ಟಿರೋ ಮಾರ್ಗದರ್ಶನದಲ್ಲಿ ಹೋಗ್ಬೇಕಾಗುತ್ತೆ ಅಷ್ಟೇ. ಮಾಡ್ತೀವಿ. 3 ಜನರೇಷನ್ಗೆ ಬ್ಯಾಕ್ ಹಾಕ್ತೀವಿ. ಸೊ ಹಂಗಾಗಿ ಏನು ಹೇಳೋಕ್ಕಾಗಲ್ಲ, ಅವ್ರವ್ರ ಇಷ್ಟ, ಹೆಂಗೆ ಬೇಕಾದ್ರೆ ಎಂಜಾಯ್ ಆಗಿರ್ಬೋದು ಅಷ್ಟೇ. ನನಗಿನ್ನು ಚಿಕ್ಕ ಪಾಪು ಇರೋದು. ಫ್ಯೂಚರಲ್ಲಿ ನೋಡೋಣ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ನಾನು ಅದು ಅಪ್ಸೆಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ತಕ್ಷಣಕ್ಕೆ ಅದು ಕ್ಷಣಿಕ ಅಷ್ಟೇ. ಈಗಿನ ಕಾಲದ ಅವರು ನಡ್ತಿದ್ದೇ ನಡ್ಕೋಬೇಕು, ಇಲ್ಲಾಂದ್ರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಲವ್ ಮಾಡಿ ಬೇಡ ಅನ್ನಲ್ಲ, ಎಲ್ಲ ಅಚೀವ್ ಮಾಡಿ ತಂದೆ ತಾಯಿಗೆ ಹೆಸರು ತಂದು ಕೊಟ್ಟರೆ ಲವ್ ಮಾಡಿ ಮದುವೆ ಆಗಿ ಖುಷಿಯಾಗಿ ಅಷ್ಟೇ. ಅಫ್ಕೋರ್ಸ್ ಅಕ್ಸೆಪ್ಟ್ ಮಾಡಬೇಕು. ಈಗಿನ ಜನ್ರೇಷನ್ ಹಂಗಿದೆ, ಅಕ್ಸೆಪ್ಟ್ ಮಾಡೋಣ. ಅವರು ಖುಷಿ ಏನಿರುತ್ತೋ ಅದು ಮಾಡೋಣ. ಓಕೆನಾ? ಹಾಯ್ ಮ್ಯಾಮ್. ನಾವೇನು ಮಾತಾಡಲ್ಲ. ಲೈಫ್ ಒಂದು ಸೆಟಲ್ ಆಗಬೇಕು, ಆಮೇಲೆ ಲವ್ ಮಾಡಿದ್ರೆ ಅದಕ್ಕೂ ಒಂದು ವ್ಯಾಲ್ಯೂ ಇರುತ್ತೆ, ಮತ್ತು ಪೇರೆಂಟ್ಸ್ ಅದಕ್ಕೆ ವ್ಯಾಲ್ಯೂ ಕೊಡ್ತಾರೆ. ನನಗೆ ಗೊತ್ತಾಗಲ್ಲ ಮತ್ತು ಬರೀ ಡೌಗಳಿಂದ ಸಮಾಜಕ್ಕೆ ಮಾದರಿಯಾದ ರೀತಿಯಲ್ಲಿ ಇದ್ರೆ ಅಕ್ಸೆಪ್ಟ್ ಮಾಡ್ಬೋದು. ಆಯ್ತು. ಇಲ್ಲ ಯಾಕೆ? ಅಷ್ಟೇ. ಲಕ್ಷಾಂಗಟ್ಲೆ ಖರ್ಚು ಮಾಡ್ಬೇಕಲ್ಲ, ಮಾಡ್ತಾರೆ. ದುಡ್ಡು ಖರ್ಚು ಮಾಡಂಗಿಲ್ಲ, ಕೋಟಿ ಗಟ್ಟಲೆ ಖರ್ಚು ಮಾಡ್ಬೇಕು ಈ ಮದ್ವೆ ಅಂದ್ರೆ. ಯಾವ್ದು ₹1 ಖರ್ಚು ಮಾಡಂಗಿಲ್ಲ. ಒಪ್ಪಿದ್ರು ಹೋಗ್ಲಿ ಬಿಡ್ರಿ, ಹೋಗ್ತಾ ಇರ್ಲಿ ಅವ್ರವ್ರು ಮಾಡಿದವ್ರು ಅನ್ನೋದು. ಫಿಕ್ಸೆಡ್ ಮಾಡಿ ಅವ್ರ ಜೀವನಕ್ಕಾಗುತ್ತೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಇಲ್ಲ ಮೇಡಮ್, ಮಾಡಲ್ಲ. ಯಾಕೆ? ಜನರೇಷನ್ ನೋಡಿದ್ರೆ ಗೊತ್ತಾಗಲ್ವಾ? ಏನ್ ನೋಡಿದ್ರೆ ಗೊತ್ತಾಗುತ್ತೆ? ಬರೀ ಇಂಥದೆಯಾ? ನಾವು ಒಪ್ಕೊಳ್ಳಲ್ಲ, ನಾವು ನೋಡಿದ್ದೇ ಆಗ್ಬೇಕು ಅಂತ. ಪಾಲಿಸು ನಮ್ದೆಲ್ಲ ಆಗೋಯ್ತು. ಏನು ಅಜ್ಜಿ ಚೆನ್ನಾಗಿ ಮಾತಾಡ್ತಿದ್ದಾರೆ. ಗಂಭೀರವಾಗಿರ್ಬೇಕು ಅಂತ ಯಾರು ಇರಲ್ಲ. ತಂದೆ ಇಷ್ಟಪಟ್ಟು ಅವರು ಇಷ್ಟಪಟ್ಟು ಎಲ್ಲರೂ ಒಪ್ಪಂದ ಮಾಡ್ಕೊಂಡು ಮದುವೆ ಮಾಡಿದ್ರೆ ಲೈಫ್ ಚೆನ್ನಾಗಿರುತ್ತೆ ಕಣಪ್ಪ. ಏನು ಹೇಳ್ತಾರೆ, ಹುಡುಗರು ದೊಡ್ಡವರು ಆದರೂ ಅವ್ರಿಷ್ಟ. ಅಕ್ಸೆಪ್ಟ್ ಮಾಡಬೇಕು. ಮಾಡಿದ್ದೀವಿ, ಅವ್ರು ಚೆನ್ನಾಗಿದ್ದರೆ ಸಾಕು, ಮಕ್ಕಳಿಗಿಂತ ದೊಡ್ಡದು. ನಿಂದು ತಾಯಿ ಗುಣ. ಅವರು ಇಷ್ಟಪಟ್ಟಾಗ ಎಕ್ಸ್ಪೆಕ್ಟ್ ಮಾಡಲೇಬೇಕಾಗುತ್ತೆ. ಇಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಂದರೆ ಅವರು ಬೇರೆ ದಾರಿ ಹುಡುಕ್ತಾರೆ. ಈಗ ನಾವು ಅರೇಂಜ್ ಮಾಡೋದಕ್ಕಿಂತ ಒಂದೊಂದು ಟೈಮಲ್ಲಿ ಲವ್ ಮ್ಯಾರೇಜ್ಗಳೇ ಬೆಟರ್ ಅನಿಸುತ್ತೆ. ನಾಳೆ ಮತ್ತೆ ಫ್ಯಾಮಿಲಿ ಪ್ರಾಬ್ಲಮ್ ಆದಾಗ ನೀವು ಅರೇಂಜ್ ಮಾಡಿದ್ರಿ, ನಮ್ಮ ಮದುವೆ ಆದ್ವಿ, ನಾವು ಹಿಂಗಾಯಿತು ಹಂಗಾಯ್ತು. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಲವ್ ರಿಲೇಶನ್ಶಿಪ್ಪು
ಒಂಥರದಲ್ಲಿ ಓಕೆ, ಒಂಥರದಲ್ಲಿ ನಾಟ್ ಓಕೆ. ಈ ನನ್ನ ಮಗ ನಮ್ಮನ್ನೇ ಏನಾದ್ರು ಮೆಂಟಲ್ ಮಾಡಕ್ ನೋಡ್ತಾವನ. ಆದ್ಮೇಲೆ ನಾವು ಒಪ್ಕೋಬೇಕಲ್ಲ. ಲವ್ ಮಾಡಿದ್ಮೇಲೆ ಅದನ್ನ ಅವ್ರನ್ನ ಇದು ಮಾಡಿ ನಾವು ಮದುವೆ ಮಾಡಲೇಬೇಕು. ನಾನು ಎಲ್ಲರೂ ಕಾಲುಂಗ್ರ ನೋಡಿ ಕ್ವಶನ್ ಕೇಳ್ತಿದ್ದೀನಿ. ಕಳ್ಳೀವಳು, ಅಯ್ಯೋ ಕಳ್ಳೀವಳು. ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಮೇನ್ ನಮ್ದು ಇಂಪಾರ್ಟೆಂಟ್ ಅಲ್ಲ, ಅವರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಖಂಡಿತ ಮಾಡ್ಕೊಡ್ತೀವಿ. 100% ಮಾಡ್ತೀವಿ. ನಾವು ತಂದೆಯಾಗಿ ನೋಡಿರಲ್ಲ, ಫ್ರೆಂಡ್ ಆಗಿರ್ತೀವಿ. ಯಾವ ರೀತಿ ಆ ಫ್ರೆಂಡ್ನ ಫ್ರೆಂಡ್ಶಿಪ್ ಮಾಡಿದೆಯಾ ಅಂತ ನೋಡಿ ನಾವು ಇದು ಮಾಡ್ತೀವಿ. ಯಾವುದೇ ಜನಾಂಗ ಇರಲಿ, ಎಲ್ಲ ಸರ್ವ ಜನಾಂಗ ಎಲ್ಲರೂ ಅದೇ. ಪ್ರಪಂಚದಲ್ಲಿ ಇರೋದೇ ಒಂದು ಗಂಡು ಮತ್ತು ಹೆಣ್ಣು. ಏನು ನೋಡೋಕೆ ಹೋಗ್ಬಾರ್ದು. ಯಾವ ಜನಾಂಗ ಇರ್ಬೋದು, ಒಂದು ದೊಡ್ಡ ಜಾತಿ ಇರ್ಬೋದು, ಒಂದು ಚಿಕ್ಕ ಜಾತಿ ಇರ್ಬೋದು, ಅದೆಲ್ಲ ಮೇನ್ ಮುಖ್ಯ. ಯಾವುದೇ ಸರ್ವ ಜನಾಂಗದ ಶಾಂತಿಯ ತೋಟ ಇರಬೇಕು. ನೀನು ಬಿಡು ಮತಗಳ ಜಗಳ. ಅವ್ರ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ, ಅವ್ರ ಒಪಿನಿಯನ್ ತಗೊಂಡು ಆಗಲಿ, ಲವ್ ಮ್ಯಾರೇಜೇ ಆಗಲಿ. ನಾವು ಲವ್ ಮ್ಯಾರೇಜೇ ಮಾಡ್ಕೊಂಡಿರೋದು, ಅಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ ಮೇಡಮ್. ಅರೇಂಜ್ ಆದರೂ ಅಷ್ಟೇ, ಲವ್ ಆದರೂ ಅಷ್ಟೇ, ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಎಲ್ಲರೂ ಡಿಪೆಂಡ್ ಆಗಿರೋದು. ಹೊಂದಾಣಿಕೆ ಇರಬೇಕು. ಫೈನಾನ್ಷಿಯಲಿ ನಾವು ಸಪೋರ್ಟ್ ಮಾಡಬೇಕು, ಅವರು ಮಾಡಬೇಕು. ಎಲ್ಲಾನು ಇದ್ರೇನೆ ಬ್ಯಾಲೆನ್ಸ್ ಆಗೋದು. ನಮ್ಮನೆಯ ತುಳಸಿ ಕಟ್ಟೆ ರೌಡಾಗೋಳಿ ಒಳ್ಳೆ ಹುಡುಗಿ ಆಗಿದ್ರೆ ಪರವಾಗಿಲ್ಲ. ಮಾಡಿದ್ಮೇಲೆ ಎಂಡರ್ಗೂ ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಬ್ರೇಕಪ್ ಆಗಬಾರ್ದು. ಆಕ್ಸೆಪ್ಟ್ ಮಾಡ್ತೀನಿ. ಓಲ್ಡ್ ಪೀಪಲ್ ಇದ್ರೆ ಅವ್ರಿಗೆ ರೆಸ್ಪೆಕ್ಟ್ ಇರಲಿ. ಇದೆಯಲ್ಲ ಜನ್ರೇಷನ್. ಒಳ್ಳೆ ಹುಡುಗಿ ಆಗಿದ್ರೆ ಎಕ್ಸೆಪ್ಟ್ ಮಾಡ್ತೀವಿ. ಅವ್ರ ಜವಾಬ್ದಾರಿ ಅವ್ರಿಗೆ ತಿಳ್ಕೊಂಡ್ರೆ ಒಳ್ಳೇದು. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಲೇಬೇಕಾದ ಸಂದರ್ಭ ಬರುತ್ತಲ್ಲ. ಈಗಿನ ಕಾಲದಲ್ಲಿ ಮಾಡಲೇಬೇಕು, ಇಲ್ಲ ನಮ್ಮನ್ನೇ ಬಿಟ್ಟು ಅಷ್ಟೇ. ನಾವು ಹೇಳಿದಾಗ ಮಕ್ಕಳು ಕೇಳ್ತಾ ಇದ್ದು, ಈಗ ಮಕ್ಕಳು ಹೇಳಿದಾಗ ನಾವು ಕೇಳಬೇಕು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಮಗಳು ಮುಂದೆ ಕೇಳ್ಬಿಟ್ಟ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್. ನಮ್ಮ ಹಿಂಗೋಲಿ ಯಾರನ್ನು ಬೇಕಿದ್ರೆ ಇದು ಮಾಡ್ಕೊಂಡು ಅಷ್ಟೇ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಜಾತಿ ಧರ್ಮ ಭಾಷೆ ಅನ್ಕೊಂಡು ಹೊಡೆದಾಡಿ ಸಾಯ್ತಾ ಇರ್ತಾರೆ. ಮಾಡ್ತಿದ್ನೇನೋ, ಬಟ್ ಈಗ ನಮ್ಮ ಮಕ್ಕಳಿಗೆಲ್ಲ ಮದುವೆ ಆಗೋಗಿದೆ. ಮಾಡ್ತಾ ಇದ್ದೆ. ಈಗ ಜನರೇಷನ್ ಮಕ್ಕಳಿಗೆ ಏನು ಹೇಳಂಗೇ ಇಲ್ಲ, ಅವರು ನಮ್ಗೆ ಹೇಳ್ಕೊಡ್ತಾರೆ. ನಮಸ್ಕಾರ. ಈಗಿನ ಜನ್ರೇಷನ್ಗೆ ಅಕ್ಸೆಪ್ಟ್ ಮಾಡಬೇಕು. ಬಟ್ ಮಕ್ಕಳು ಲವ್ ಮಾಡೋದು ಒಳ್ಳೆ, ಅವ್ರಿಗೆ ಫ್ಯೂಚರ್ ಏನಾದರೂ ಚೆನ್ನಾಗಿರೋರ್ನ ಲವ್ ಮಾಡಿದ್ರೆ ಅಕ್ಸೆಪ್ಟ್ ಮಾಡ್ತೀವಿ. ನಾವು ಬೇಡ ಅಂದ್ರೂ ಅವ್ರು ಬಿಡಲ್ಲ, ಅದಕ್ಕೆ ನಾವು ಒಪ್ಕೊಂಡ್ಬಿಡೋದೇ ವಾಸಿ. ಬಟ್ ಇವಾಗಿನ ಮಕ್ಕಳು ಕೇಳಲ್ವಲ್ಲ. ಲವ್ ಮಾಡೋದು ನಾವು ಅಕ್ಸೆಪ್ಟ್ ಮಾಡಲ್ಲ. ಯಾಕೆ ಗೊತ್ತಾ? ಎಲ್ಲರೂ ಮಾಡ್ತಾರೆ ಅನ್ನೋದು ಕಾನ್ಫಿಡೆನ್ಸ್ ಮೇಲೆ ಈಗಿನ ಮಕ್ಳು ಇರೋದು. ಮಾಡೋದೇ ಇಲ್ಲ ಅಂತ ಅಂದ್ ಗೊತ್ತಾದ್ರೆ ಎಷ್ಟೋ ಒಂಚೂರು ಅವಾಯ್ಡ್ ಆಗ್ತಾರೆ. ಇವೆಲ್ಲ ಮಾಮೂಲು. ಕಂಟ್ರೋಲ್. ನಾನು ಮಾಡಲ್ಲ. ನಾನು ಅಕ್ಸೆಪ್ಟ್ ಮಾಡ್ತೀನಿ. ನಾನು ಮಾಡ್ತೀನಿ. ನಾವು ಬೇಡ ಅಂತ ಹೇಳಕ್ಕಾಗಲ್ಲ. ಒಬ್ಬೊಬ್ಬರೇ ಮಕ್ಳು ಇರ್ತಾರೆ. ಗೈಸ್, ನಾವು ಅಮ್ಮಂಗೂ ಸೇಮ್ ಕ್ವಶನ್ ಕೇಳೋಣ. ನಾವು ಅಮ್ಮ ಏನು ಹೇಳ್ತಾರೆ ನೋಡೋಣ, ಬನ್ನಿ. ಮಾಡ್ತೀನಿ. ಗುಡಿರದ ದೇವಿ ಇವಳಯ್ಯ. ನಾವು ಅಮ್ಮ ಅಕ್ಸೆಪ್ಟ್ ಮಾಡ್ತೀನಿ ಅಂತ, ಆದ್ರೆ ನನ್ನ ಮುಖಕ್ಕೆ ಯಾರು ಬಿದ್ದಿಲ್ಲ. ಇಮೋಷನಲ್ ಡ್ಯಾಮೇಜ್. ಟುಸ್ಟು ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಸೊ ಗಾಯ್ಸ್, ಇವತ್ತಿನ ವಿಡಿಯೋ ನೋಡಿದ್ರಲ್ಲ, ಕೆಲವ್ರು ಪೇರೆಂಟ್ಸ್ ಅವ್ರ ಮಕ್ಕಳು ಲವ್ನ ಅಕ್ಸೆಪ್ಟ್ ಮಾಡ್ತಾರೆ, ಕೆಲವ್ರು ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡಲ್ಲ. ನನ್ನ ಪರ್ಸ್ನಲ್ ಸಜೆಷನ್ ಕೂಡ, ಲವ್ ಮಾಡಿದರೂ ಕೂಡ ಮನೆಗೊಪ್ಪಿಸಿ ಪೇರೆಂಟ್ಸ್ ಪರ್ಮಿಷನ್ ತಗೊಂಡು ಮದುವೆ ಆಗಿ, ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಗೈಸ್, ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಈಗಿನ ವೀಡಿಯೋಸ್ಗೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ, ಹಾಗೆ ಮುಂದೆ ಮಾಡ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಥ್ಯಾಂಕ್ ಯು, ಲವ್ ಯು ಆಲ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.